ರಾಜ್ಯದಲ್ಲಿ ಹಾಗೂ ಹೊರ ರಾಜ್ಯಗಳಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಗುವಂತಹ ಹಗಲು ರಾತ್ರಿ ಎನ್ನದೆ ಜನಗಳ ಸೇವೆ ಮಾಡ್ತಾ ಇರುವಂಥ ಕರ್ನಾಟಕ ರಾಜ್ಯದ KSRTCಯ 4 ನಿಗಮಗಳ ನೌಕರರು, ಚಾಲಕರು, ನಿರ್ವಾಹಕರು, ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ. ನೌಕರರ ಸಂಬಳದಲ್ಲಿ ಭಾರೀ ಹೆಚ್ಚಳ ಹಾಗೂ ಬಾಕಿ ಇರುವಂತಹ 38 ತಿಂಗಳ ವೇತನ ಬಿಡುಗಡೆಗಾಗಿ ರಾಜ್ಯ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದೆ. ಸಾವಿರಾರು ಕೋಟಿ ಹಣ ಬಿಡುಗಡೆಯಾಗಿದೆ. ಇದರ ಲಾಭವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಕರ್ನಾಟಕ ರಾಜ್ಯದ 4 ನಿಗಮಗಳು KSRTC, BMTC, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಎಷ್ಟೋ ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಸಿಹಿ ಸುದ್ದಿಯನ್ನು ರಾಜ್ಯ ಸರ್ಕಾರ ನೀಡಿದೆ ಅಂತಲೇ ಹೇಳಬಹುದು. ನೌಕರರ ವೇತನ ಹೆಚ್ಚಳ ಹಾಗೂ ಬಾಕಿ ಇರುವಂತಹ 38 ತಿಂಗಳ ವೇತನ ಬಾಕಿ ಬಿಡುಗಡೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಮೊದಲನೇ ಕಂತೆಯಾಗಿ 26 ತಿಂಗಳ ವೇತನ ಬಿಡುಗಡೆಗೆ ಆದೇಶ ಆಗಿದೆ. ಏನು ವಿಚಾರ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ನೋಡಿ. ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರಿಗೆ ಬಾಕಿ ಇರುವಂತಹ 36 ತಿಂಗಳ ವೇತನ ಹಿಂಬಾಕಿ, ಸ್ಯಾಲ್ರಿ ಅರಿಯರ್ಸು, ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಮುಷ್ಕರ ನಡೆಸಿದರು. ಕೊನೆಗೂ ಸಾರಿಗೆ ನೌಕರರ ಬೇಡಿಕೆ ಈಡೇರುವಂತಹ ಶುಭ ಕಾಲ ಬಂದಿದೆ. ಸಾರಿಗೆ ನೌಕರರ ಸುಮಾರು 26 ತಿಂಗಳ ಹಿಂಬಾಕಿ ಬಿಡುಗಡೆ ಮಾಡಲಾಗುವುದು ಹಾಗೂ 3% ಹಾಗೂ 5% ವೇತನ ಹೆಚ್ಚಳಕ್ಕೆ ಮತ್ತೊಂದು ಸುತ್ತಿನ ಸಭೆ ನಡೆಸಲಾಗುವುದು ಅಂತ KSRTC ನಿಗಮದ ವ್ಯವಸ್ಥಾಪಕ ನಿರ್ದೇಶಕ MD ಅಕ್ರಮ್ ಪಾಷಾರವರು ತಿಳಿಸಿದ್ದಾರೆ. ಈ ಮೂಲಕ ಸಾರಿಗೆ ನೌಕರರಿಗೆ ಗುಡ್ ನ್ಯೂಸನ್ನು ಕೊಟ್ಟಿದೆ. ಸಾರಿಗೆ ನೌಕರರು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸಾರಿಗೆ ನೌಕರರ ಸ್ಯಾಲ್ರಿ ಅರಿಯರ್ಸಿಗೋಸ್ಕರ 1271 ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ. ವೇತನ ಹೆಚ್ಚಳಕ್ಕೆ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಏಪ್ರಿಲ್ 17ರಂದು ನಿರ್ಣಾಯಕ ಸಭೆಯನ್ನು ನಡೆಸಿ ಈ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಹೇಳಿ ತಿಳಿಸಿದ್ದಾರೆ. ರಾಜ್ಯದ 4 ಸಾರಿಗೆ ನಿಗಮಗಳು KSRTC, BMTC, ವಾಯುವ್ಯ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳು ಕ್ರಿಯಾ ಸಮಿತಿಯ ಮುಖಂಡರೊಂದಿಗೆ ಸೋಮವಾರ ಏಪ್ರಿಲ್ 6ರಂದು ಅಕ್ರಮ್ ಪಾಷಾರವರು ಸಾರಿಗೆ ನೌಕರರ ಸ್ಯಾಲ್ರಿ ಹೈಕ್, ಸ್ಯಾಲ್ರಿ ಅರಿಯರ್ಸ್ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಚರ್ಚೆಯನ್ನು ಮಾಡಿದ್ರು. ಈ ಚರ್ಚೆಯಲ್ಲಿ ಈ ಫಲಿತಾಂಶ ಬಂದಿದೆ. ಹಿಂಬಾಕಿ ಬಿಡುಗಡೆ ಹಾಗೂ ಸ್ಯಾಲ್ರಿ ಹೆಚ್ಚಳಕ್ಕೆ ಮತ್ತೆ ಸಭೆಯನ್ನು ಸೇರ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. 2021ರ ಜನವರಿ 1ರಿಂದ 2023ರ ಫೆಬ್ರವರಿ 28ರವರೆಗೆ ಸುಮಾರು 26 ತಿಂಗಳ ವೇತನ ಹಿಂಬಾಕಿ, ಸ್ಯಾಲ್ರಿ ಅರಿಯರ್ಸ್ ಮಾಡಲಾಗುವುದು ಅಂತ ಹೇಳಿ ತಿಳಿಸಿದ್ದಾರೆ. ಅಲ್ಲದೆ 2025 ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ BMTC ನೌಕರರಿಗೆ 3%, ವಾಯುವ್ಯ ಕರ್ನಾಟಕ, KSRTC ಹಾಗೂ ಕಲ್ಯಾಣ ಕರ್ನಾಟಕ ಸೇರಿದಂತೆ 3 ನಿಗಮಗಳ ನೌಕರರಿಗೆ 5% ವೇತನ ಹೆಚ್ಚಳ, ಸ್ಯಾಲ್ರಿ ಹೈಕ್ ಮಾಡುವ ಬಗ್ಗೆ KSRTC MD ಅಕ್ರಮ್ ಪಾಷಾರವರ ಸಮಿತಿ ಮುಖಂಡರ ಮುಂದೆ ಪ್ರಸ್ತಾವನೆಯನ್ನು ಇಟ್ಟಿತ್ತು. ಈ ಕುರಿತಾಗಿ ಚರ್ಚಿಸಲು ಇದೇ ಏಪ್ರಿಲ್ 17ರಂದು ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ 5% 3% ಸ್ಯಾಲ್ರಿಯನ್ನು ಹೆಚ್ಚಳ ಮಾಡೋದಕ್ಕಿಂತ ಒಂದು 10% ಅಂತೂ ಹೆಚ್ಚಳ ಮಾಡಿದ್ರೆ ನೌಕರರಿಗೆ ಉಪಯೋಗ ಆಗತ್ತೆ ಅಂತಲೂ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಹೇಳಿದರೆ
1271 ಕೋಟಿ ಬಿಡುಗಡೆಗೆ ಸರ್ಕಾರ ಪ್ರಪೋಸಲನ್ನು ಒಪ್ಕೊಂಡಿದೆ. ಈ ಮೂಲಕ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಿದ್ದಂತಹ ಸಾರಿಗೆ ನೌಕರರಿಗೆ ಒಂದು ಹಂತದಲ್ಲಿ ಜಯ ಸಿಕ್ಕಿದಂಗಾಗಿದೆ. ಅಂದರೆ ನಾವು ಕೇಳ್ತಾ ಇದ್ದಿದ್ದು 36 ತಿಂಗಳ ವೇತನ ಬಾಕಿ, ಆದರೆ ಸರ್ಕಾರ ಈಗ ಬಿಡುಗಡೆ ಮಾಡಿರೋದು 26 ತಿಂಗಳ ವೇತನ ಬಾಕಿ. ಅವರು ಒಂದೊಂದೇ ಬೇಡಿಕೆಗಳು ಈಡೇರುವಂತಹ ಕಾಲ ಸನ್ನಿಹಿತವಾಗಿದೆ. ಸರ್ಕಾರಕ್ಕೆ ಈ ಹಿಂದೆ ಸ್ಯಾಲ್ರಿ ಅರಿಯರ್ಸ್ ಬಿಡುಗಡೆ ಬಗ್ಗೆ ಆದೇಶ ಸಿತ್ತು. ಅದರಂತೆ ಸಭೆಯಲ್ಲಿ MD ಅವರು ತಿಳಿಸಿದರೆ, ಅವರೇ ಹೇಳಿದಂತೆ ಸುಮಾರು 26 ತಿಂಗಳ ವೇತನ ಹಿಂಬಾಕಿಯನ್ನು ಪಾವತಿಗೆ ಒಟ್ಟು 1271 ಕೋಟಿ ಹಣವನ್ನು ಬಿಡುಗಡೆ ಮಾಡಲಿದೆ. ಉಳಿದ ವೇತನ ಹಿಂಬಾಕಿ ಪಾವತಿಸಲಾಗುವುದು ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಉಳಿದ 10 ತಿಂಗಳ ವೇತನ ಬಾಕಿಯನ್ನು ಕೂಡ ಪಾವತಿ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ಕೂಡ ಸಾರಿಗೆ ನೌಕರರಿಗೆ ಒಂದು ಉತ್ತಮ ಬೆಳವಣಿಗೆ ಹಾಗೂ ಬಸವ ಜಯಂತಿ ಹಬ್ಬದ ಸುಸಂದರ್ಭದಲ್ಲಿ ಒಂದು ಬಂಪರ್ ಗಿಫ್ಟನ್ನು ಕೊಟ್ಟ ಹಾಗೆ ಆಗತ್ತೆ. ಸಾರಿಗೆ ನೌಕರರು ಇದೇ ಸಮಯದಲ್ಲಿ 36 ತಿಂಗಳ ಸ್ಯಾಲ್ರಿ ಅರಿಯರ್ಸನ್ನು ಕೊಡಿ, ಶಿಸ್ತು ಕ್ರಮವನ್ನು ರದ್ದುಪಡಿಸಿ ಅಂತ ಹೇಳಿ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅಕ್ರಮ್ ಪಾಷರವರ ನಿರ್ಧಾರಕ್ಕೆ ಆಕ್ಷೇಪವೆತ್ತಿದಂಥ ಸಮಿತಿಯವರು 26 ತಿಂಗಳ ವೇತನ ಬಾಕಿಯ ಜೊತೆಯಲ್ಲಿ 2020 ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ ಸುಮಾರು 12 ತಿಂಗಳು ಸೇರಿಸಿ ಎಲ್ಲ ತಿಂಗಳ ವೇತನ ಬಾಕಿಯನ್ನು ಪಾವತಿಸುವಂತೆ ಆಗ್ರಹಿಸಿದರು. ಇದರೊಂದಿಗೆ ವೇತನ ಹೆಚ್ಚಳದ ಸಭೆಯನ್ನು ಪ್ರಕಟಿಸುವಂತೆ ಮನವಿಯನ್ನು ಮಾಡಿಕೊಂಡರು. ಮಾತ್ರವಲ್ಲದೆ ಹಿಂದಿನ ವರ್ಷ ಲಾಸ್ಟ್ ಇಯರ್ ಮುಷ್ಕರದ ವೇಳೆಯಲ್ಲಿ ಭಾಗವಹಿಸಿದ್ದ ನೌಕರರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗಿತ್ತು. ಈ ಶಿಸ್ತು ಕ್ರಮವನ್ನು ರದ್ದುಪಡಿಸಬೇಕು ಅಂತ ಹೇಳಿ ಕೂಡ ಬೇಡಿಕೆಯನ್ನು ಮುಂದಿಟ್ಟರು. ಈಗಾಗಲೇ ತಿಳಿಸಿರುವಂತೆ 4 ನಿಗಮಗಳ ನೌಕರರಿಗೆ ವೇತನ ಹೆಚ್ಚಳಕ್ಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸ್ಯಾಲ್ರಿ ಹೈಕ್ ಮಾಡೋದಕ್ಕೆ ಅದನ್ನು ಮತ್ತೊಮ್ಮೆ ನಿಮ್ಮೊಂದಿಗೆ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗತ್ತೆ. ಅಲ್ಲದೆ ಮುಷ್ಕರ ವೇಳೆಯಲ್ಲಿ ನಿಯಮ 23ರ ಅಡಿಯಲ್ಲಿ ಮುಷ್ಕರ ನಿರತ ನೌಕರರ ಮೇಲೆ ಕ್ರಮ ಕೈಗೊಳ್ಳಲಾದ ಕ್ರಮವನ್ನು ನಿಯಮ 22ಕ್ಕೆ ಇಳಿಸಲಾಗುವುದು ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. 26 ತಿಂಗಳ ಸ್ಯಾಲ್ರಿ ಅರಿಯರ್ಸ್ ಬಳಿಕ ಉಳಿದ ಸ್ಯಾಲ್ರಿ ಅರಿಯರ್ಸ್ ಪಾವತಿಗೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಇದೇ ಸಮಯದಲ್ಲಿ KSRTC MD ಆದಂಥ ಅಕ್ರಮ್ ಪಾಷಾ ಅವರು ತಿಳಿಸಿದರೆ, ಈ ಮೇಲಿನ ಎಲ್ಲ ಚರ್ಚೆಗಳು ಹಾಗೂ ಒತ್ತಾಯಗಳ ಮನವಿ ಪ್ರಕಾರ ಏಪ್ರಿಲ್ 17ರಂದು ಸಾರಿಗೆ ಅಧಿಕಾರಿಗಳು ಹಾಗೂ ನೌಕರರ ಮುಖಂಡರು ಮತ್ತೊಮ್ಮೆ ಸಭೆ ಸೇರಿ ಅಂದೇ ಒಂದು ಗುಡ್ ನ್ಯೂಸನ್ನು ಘೋಷಣೆ ಮಾಡುವಂಥ ಸಾಧ್ಯತೆಗಳು ಇದೆ ಅನ್ನೋ ನಿರೀಕ್ಷೆಗಳು ಇದೆ. ಅದರ ಜೊತೆಯಲ್ಲಿ KSRTC ಬಸ್ ದರ ಹೆಚ್ಚಳ ಇಲ್ಲ, ಚಿಂತೆ ಮಾಡಬೇಡಿ ಅಂತ ಹೇಳಿ ಕರ್ನಾಟಕದ ಸಾರಿಗೆ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಅವರು ಕೂಡ ಇದೇ ವೇಳೆ ಭರವಸೆಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ಕಾರಣದಿಂದ ತೈಲ ಪೂರೈಕೆಯ ಕೊರತೆ ಉಂಟಾಗಿದೆ. ಇದರಿಂದಾಗಿ ಇಂಧನ ಬೆಲೆ ಏರಿಕೆಯಾಗತ್ತೆ ಎಂಬ ವದಂತಿ ಹರಿದಾಡ್ತಾ ಇದೆ. ಸದ್ಯಕ್ಕೆ KSRTC ಸೇರಿದಂತೆ 4 ನಿಗಮಗಳಲ್ಲಿ ಪ್ರಯಾಣ ದರ ಹೆಚ್ಚಳ ಮಾಡೋಲ್ಲ ಅಂತ ಹೇಳಿ ಕೂಡ ಇದೇ ಸಮಯದಲ್ಲಿ ಸಾರಿಗೆ ಸಚಿವರ ಜನರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯುದ್ಧದಿಂದಾಗಿ ರಾಜ್ಯದಲ್ಲಿ ಇಂಧನ ಸಮಸ್ಯೆ ತಲೆದೋರದಂತೆ ಕ್ರಮ ಕೈಗೊಳ್ಳಲಾಗಿದೆ. ಕೇಂದ್ರ ಸರ್ಕಾರದ ಮೇಲೆ ನಿರಂತರ ಒತ್ತಡವನ್ನು ಹೇರ್ತಾ ಇದ್ದೀವಿ. ಅಡಿಗೆ ಅನಿಲ ಸಮಸ್ಯೆ ಪೂರೈಕೆ ಹಾಗೂ ಕೊರತೆ ಆಗದಂತೆ ನಮ್ಮ ಸರ್ಕಾರ ಈಗಾಗಲೇ ಕ್ರಮವನ್ನು ವಹಿಸಿದೆ. ಇಂಧನ ಹಾಗೂ ಗ್ಯಾಸ್ ಸಮಸ್ಯೆ ಕುರಿತು ಕೇಂದ್ರ ಸರ್ಕಾರದೊಂದಿಗೆ ಚರ್ಚೆ ಮಾಡ್ತಾ ಇದ್ದೀವಿ, ನಿರಂತರ ಸಂಪರ್ಕದಲ್ಲಿದ್ದೀವಿ. ಯುದ್ಧದ ಪರಿಸ್ಥಿತಿ ನಮ್ಮ ಕೈಯಲ್ಲಿ ಇಲ್ಲ, ಯುದ್ಧ ನಿಂತರೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋ ವಿಶ್ವಾಸವನ್ನು ಕೂಡ ಇದೇ ವೇಳೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಏನೇ ಆಗಿದ್ದರೂ ಕೂಡ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂಥ ನಿರ್ಧಾರವನ್ನು ಸರ್ಕಾರ ತಕ್ಷಣ ಕೈಗೊಳ್ಳಬೇಕು. ಸಾರಿಗೆ ನೌಕರರಿಗೆ ಬಾಕಿ ಇರುವಂಥ 38 ತಿಂಗಳ ಸ್ಯಾಲ್ರಿ ಅರಿಯರ್ಸನ್ನು ಕೊಡಬೇಕು. ಸಾರಿಗೆ ನೌಕರರಿಗೆ 11% ಸ್ಯಾಲ್ರಿಯನ್ನು ಹೆಚ್ಚಳ ಮಾಡಬೇಕು, ಹೈಕ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಎಲ್ಲ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಸೂಕ್ತ ರೀತಿಯ ಪಿಂಚಣಿ, ಕನಿಷ್ಠ ತಿಂಗಳಿಗೆ 10,000 ರೂಪಾಯಿ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಕೈಗೊಳ್ಳಬೇಕು ಅಂತ ಹೇಳಿ
ಮನವಿಯನ್ನು ಮಾಡ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.